ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ರಾಜ್ಯ ಸರ್ಕಾರ ನಿನ್ನೆ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ನಿರ್ಧಾರ ಈಗ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ, ಅಸಮಾಧಾನಕ್ಕೆ ತುತ್ತಾಗಿದೆ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದಕ್ಕೆ ಇದ್ದಂಥ ನಿರ್ಬಂಧವನ್ನು ತೆರವುಗೊಳಿಸಲಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಶಾಲೆ ಮತ್ತು ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಬಹುದು ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ. ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಿಗೆ ಈಗ ವಾದ ಪ್ರತಿವಾದ ಶುರುವಾಗಿದೆ, ಆರೋಪ ಪ್ರತ್ಯಾರೋಪ ಆರಂಭ ಆಗಿದೆ. ಬಿಜೆಪಿ ಸರ್ಕಾರ ಆದೇಶವನ್ನು ಮಾಡಿತ್ತು, ಆ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎರಡು ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಆ ನಂತರ ಅದನ್ನು ಲಾರ್ಜರ್ ಬೆಂಚಿಗೆ ಕೊಡಲಾಯಿತು. ಕಾನೂನು ಹೋರಾಟದ ಹಾದಿ ಅದು. ರಾಜಕೀಯವಾಗಿ ಬಿಜೆಪಿ ಮಾಡಿದಾಗ ಕಾಂಗ್ರೆಸ್ ಇದಕ್ಕೆ ವಿರೋಧ ಮಾಡಿತ್ತು. ವಿದ್ಯಾರ್ಥಿನಿಯರ ಶಿಕ್ಷಣದ ಹಕ್ಕನ್ನು ಕಸಿತಾ ಇದೆ ಬಿಜೆಪಿ ಅನ್ನೋ ಆರೋಪಗಳು ಆ ಸಂದರ್ಭದಲ್ಲಿ ಕೇಳಿಬಂದಿತ್ತು. ಆದರೆ ಬಿಜೆಪಿ ತನ್ನ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗಿತ್ತು. ತನ್ನ ಆದೇಶವನ್ನು ಯಾವ ಕಾರಣಕ್ಕೂ ಬದಲಾಯಿಸಲ್ಲ ಅಂತ ಬಿಜೆಪಿ ಹೇಳಿತು. ಈಗ ಸರ್ಕಾರ ಬದಲಾಗಿ 3 ವರ್ಷ ಆಯಿತು. ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದೇಶದ ಮೇನ್ ಪಾಯಿಂಟ್ ಅನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರ ಆದೇಶ ಮಾಡಿದಂಥ ಸಂದರ್ಭದಲ್ಲಿ ಹಿಜಾಬ್ನ ಜೊತೆಗೆ ಒಂದಿಷ್ಟು ಬೇರೆ ವಿಚಾರಗಳನ್ನು ಕೂಡ ಮಿಕ್ಸ್ ಮಾಡಿದೆ. ಅದು ಜನಿವಾರ, ಶಿವದಾರ, ರುದ್ರಾಕ್ಷಿ ಅಂತ. ಜನಿವಾರ, ಶಿವದಾರ, ರುದ್ರಾಕ್ಷಿ ಇದಕ್ಕೆ ಎಲ್ಲೂ ಕೂಡ ಆಕ್ಷೇಪ ವ್ಯಕ್ತವಾಗಿರಲಿಲ್ಲ. ಬದಲಾಗಿ ಈ ಜನಿವಾರ ಅಥವಾ ಶಿವದಾರ ಅಥವಾ ರುದ್ರಾಕ್ಷಿ ಇದನ್ನ ಶರ್ಟಿನ ಒಳಗೆ ಧರಿಸ್ತಾರೆ. ಹಿಜಾಬನ್ನು ಧರಿಸೋದು ತಲೆಯ ಮೇಲೆ, ಕಿವಿ ಕಾಣಿಸದ ರೀತಿಯಲ್ಲಿ, ಕೂದಲು ಕಾಣಿಸದ ರೀತಿಯಲ್ಲಿ ತಲೆಯ ಮೇಲೆ ಧರಿಸ್ತಾರೆ ಹಿಜಾಬನ್ನ. ಸೊ ಹಿಂದೂ ಸಂಘಟನೆಗಳು ಅದನ್ನೇ ಕೇಳ್ತಾ ಇರೋದು. ಈಗ ಅದನ್ನು ಇದಕ್ಕೆ ಹೆಂಗ್ರಿ ನೀವು ಹೋಲಿಕೆ ಮಾಡ್ತೀರಿ? ಅದೇ ಬೇರೆ ಇದೇ ಬೇರೆ. ಸಮವಸ್ತ್ರದ ಭಾಗವಾಗಿರುವಂತ ಶಾಲನ್ನ ತಲೆಯ ಮೇಲೆ ಹಿಜಾಬ್ ರೂಪದಲ್ಲಿ ಧರಿಸೋದು ಸಮವಸ್ತ್ರ ನಿಯಮದ ಉಲ್ಲಂಘನೆ. ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿರೋದು ಸರಿಯಲ್ಲ ಅನ್ನೋದು ಹಿಂದೂ ಸಂಘಟನೆಗಳ ವಾದ. ಬಿಜೆಪಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಬಿಜೆಪಿ ಹೇಳ್ತಾ ಇದೆ ಇದು ಓಲೈಕೆಯ ರಾಜಕಾರಣದ ಪರಮಾವಧಿ. ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಬಂತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸಮಸ್ಯೆಗಳಾಯಿತು. ಕಾಂಗ್ರೆಸ್ನ ನಾಯಕರ ವಿರುದ್ಧ, ಮುಸ್ಲಿಂ ನಾಯಕರ ವಿರುದ್ಧ ಕ್ರಮಗಳನ್ನೇನು ತೆಗೆದುಕೊಂಡ್ರು. ಆಗ ಮುಸ್ಲಿಂ ಸಮುದಾಯ ಮುನಿಸಿಕೊಂಡಿದೆ ಕಾಂಗ್ರೆಸ್ನ ಬಗ್ಗೆ. ಆ ಮುನಿಸಿಗೆ ಮುಲಾಮು ಹಚ್ಚಬೇಕಿತ್ತು, ಅದನ್ನ ಈ ರೀತಿ ಮಾಡ್ತಾ ಇದ್ದಾರೆ. 16ನೇ ತಾರೀಕು ಕರ್ನಾಟಕ ಮುಸ್ಲಿಂ ಸಮಾವೇಶ ಅಂತ ಮುಸ್ಲಿಂ ಸಂಘಟನೆಯ ಪ್ರಮುಖರು ಮಾಡೋದಕ್ಕಿದ್ದಾರೆ. ಧಾರ್ಮಿಕ ಸಂಘಟನೆಯವರು ಅದರಲ್ಲಿ ಇರ್ತಾರೆ. ಸೊ ಈ ಕಾರಣಕ್ಕಾಗಿ ಅವರನ್ನ ಮೆಚ್ಚಿಸೋದಕ್ಕೋಸ್ಕರ, ಓಲೈಕೆ ಮಾಡೋದಕ್ಕೋಸ್ಕರ ಈ ಹಂತದಲ್ಲಿ ಈ ನಿಯಮವನ್ನು ಜಾರಿ ತಂದಿದ್ದಾರೆ ಅಥವಾ ಆದೇಶವನ್ನು ಮಾಡಿದ್ದಾರೆ ಅನ್ನೋ ಆರೋಪವನ್ನು ಬಿಜೆಪಿ ಮಾಡ್ತಾ ಇರೋದು. ನಿನ್ನೆ ಮಧು ಬಂಗಾರಪ್ಪ ಪ್ರೆಸ್ ಮೀಟ್ ಮಾಡಿದಾಗ ಏನು ಮಾತನಾಡಿದ್ರು ನೋಡೋಣ. ನಾವು ಈ ಯಾವ್ದು ಸಾಂಪ್ರದಾಯಿಕವಾಗಿ ಪ್ರಾಕ್ಟೀಸ್ ಯಾವ್ದು ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬರ್ತೀವಿ ಧಾರ್ಮಿಕವಾಗಿ, ಅದು ವಿಶೇಷವಾಗಿ ಜನಿವಾರ ಹಾಕೊಳ್ಳೋದಿರ್ಲಿ, ಶಿವದಾರ ಹಾಕೊಳ್ತಾರೆ, ಕೆಲವರು ಪೇಟ ಹಾಕೋತಾರೆ, ಕೆಲವರು ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಣ್ಣು ಮಕ್ಕಳು ಏನು ಇದನ್ನ ಹಾಕ್ತಾರೆ, ಏನು ಜೈನ್ ಸಮಾಜದಲ್ಲೂ ಕೂಡ ಸಾರಿನ ಹಾಕ್ತಕ್ಕಂಥದ್ದು, ಹಿಜಾಬ್ ಇರ್ಬೋದು, ಎಲ್ಲದೂ ಕೂಡ ಸ್ಕಾರ್ಫ್ ಹಾಕ್ತಾರೆ. ಕ್ರಿಶ್ಚಿಯನ್ಸು ಕೆಲವರು ಸ್ಕಾರ್ಫ್ ಹಾಕ್ತಾರೆ. ಇದೆಲ್ಲದೂ ಕೂಡ ಅವರ ಧಾರ್ಮಿಕವಾಗಿ ಏನೇನು ಅಲೌಡ್ ಇದೆ ಅದನ್ನ ಒಂದು ಗವರ್ಮೆಂಟ್ ಆರ್ಡರ್ ಅಲ್ಲಿ ಕರೆಕ್ಟ್ ಆಗಿ ಸ್ಪೆಸಿಫೈ ಮಾಡಿ ನಾವು ಶಿಕ್ಷಣ ಇಲಾಖೆಯಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನೇನು ಶಾಲೆಗಳಿದ್ದಾವೆ ಯಾವುದೇ ತರಹದ ತೊಂದರೆ ಆಗಬಾರದು, ಮಕ್ಕಳಿಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಅದನ್ನ ಬಹಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಶೈಕ್ಷಣಿಕ ವರ್ಷ ಶುರುವಾಗಷ್ಟಿಗೆನೆ ಇದೆಲ್ಲದೂ ಕೂಡ ಬರಬೇಕು ಅಂದ್ರು. ಇದನ್ನ ನಾನು ಸುಮಾರು ಒಂದು 10-15 ಮೀಟಿಂಗ್ಸ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು 5-6 ಮೀಟಿಂಗ್ಸ್, ಯಾಕಂದ್ರೆ ಕ್ಲಾರಿಟಿ ಇರಬೇಕು, ಯಾರಿಗೂ ಮನಸ್ಸಿಗೆ ನೋವು ಮಾಡಬಾರ್ದು.
ನಾವು ವಿಚಾರ ಉಡುಪಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲೆನ ಹಾಕೋ ಬರ್ತೀವಿ ಅಂದ್ಬಿಟ್ಟು ನಮ್ಮ ಧಾರ್ಮಿಕ ಭಾವನೆ ಈ ಸರ್ ಧಾರ್ಮಿಕ ಭಾವನೆ ನಾನು ಕೇಸರಿ ಶಾಲೆ ಹಾಕೊಂಡ್ ಬರ್ತೀವಿ ಅಂತ ಕೊಟ್ಟಿದ್ರು. ಈಗ ಕೇಸರಿ ಶಾಲೆಗೂ ಅವಕಾಶ ಇದೆಯಲ್ಲ. ರಿಲಿಜಿಯಸ್ ಅಂದಾಗ ಧಾರ್ಮಿಕ ಬರೋದಿಲ್ಲ. ಅದು ನಾನು ಯಾರೋ ಹಾಕೋ ಬರಬೇಡಿ ಅದನ್ನ ಸ್ಪೆಸಿಫೈ ಮಾಡಿದೆ. ಕ್ಲೀನಾಗಿ ಕುತ್ಕೊಂಡು ಇದು ಬಂದಾಗ ಇನ್ನೊಂದು ಸಂಘಟನೆ ಇರ್ತದೆ. ಈಗ ನಾನು ನಾರಾಯಣ ಗುರುಗಳ ಒಂದು ವಿಚಾರ ವೇದಿಕೆಯಲ್ಲಿದ್ದೀವಿ. ನಾವೇನಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಲ್ಲೋ ಶಾಲೆ ಹಾಕೊಳ್ತೀವಿ. ರೈತ ಸಂಘದವರು ಗ್ರೀನ್ ಶಾಲ್ ಹಾಕ್ತಾರೆ. ಹಾಗೆಲ್ಲ ಮಾಡ್ಕೊಂಡು ಹೋದ್ರೆ ಇದನ್ನ ನಾವು ಚರ್ಚೆ ಮಾಡಿದ್ರೆ ಮಕ್ಕಳ ಮೇಲೆ ಪ್ರೆಷರ್ ಬೀಳುತ್ತೋ ಇಲ್ಲ. ಸೊ ಮನೇಲಿ ಇರ್ತಕ್ಕಂಥ ಸಂಪ್ರದಾಯ ಅವರು ಧಾರ್ಮಿಕವಾಗಿ ರಿಲಿಜಿಯಸ್ ಪ್ರಾಕ್ಟೀಸ್ನ ನೀವು ತಗೊಂಡು ಬರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳೇ ಅಲ್ಲ, ಶಾಲೆಗಳಲ್ಲಿ ಎಲ್ಲ ಒಂದಾಗಿರ್ಬೇಕು, ಅದೇ ಆ ನಿಟ್ಟಿನ ಮೇಲೆ ಮಾತನಾಡೋಣ. ಇದರ ಬಗ್ಗೆ ಪರ ವಿರುದ್ಧದ ಅಭಿಪ್ರಾಯಗಳಿದಾವೆ ಅಂತ ನಾನು ಈಗಾಗಲೇ ಹೇಳಿದೆ. ಪರ ವಿರುದ್ಧದ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಅವರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಹಿಂದೂ ಸಂಘಟನೆಯ ಕಡೆಯಿಂದ ಮೋಹನ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ಕಾರ. ನಮಸ್ಕಾರ. ಬಿಜೆಪಿಯಿಂದ ಯದುಕುಮಾರ್ ಜೊತೆಗಿದ್ದಾರೆ. ಯದುಕುಮಾರ್ ಅವರೇ ನಮಸ್ಕಾರ. ಇನ್ನು ಉಳಿದ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಅಂದರೆ ಇದರ ವ್ಯತಿರಿಕ್ತ ಅಭಿಪ್ರಾಯ, ಬಿಜೆಪಿ ಮತ್ತು ಹಿಂದೂ ಸಂಘಟನೆಯ ವ್ಯತಿರಿಕ್ತ ಅಭಿಪ್ರಾಯವನ್ನ ನೀಡುವಂಥ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಅವರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳೋಣ. ನಾನು ಮೋಹನ್ ಗೌಡ್ರಿಂದ ಶುರು ಮಾಡ್ತೀನಿ. ಮೋಹನ್ ಗೌಡ್ರೆ, ಸರ್ಕಾರ ಆದೇಶ ಮಾಡಿದೆ, ನೀವು ವಿರೋಧ ಮಾಡಿದ್ದನ್ನು ನೋಡಿದ್ದೆ ನಾನು ಆಗಲೇ. ಏನಕ್ಕೆ ವಿರೋಧ, ಏನು ಸಮಸ್ಯೆ? ನೋಡಿ, ಬಹಳ ಮುಖ್ಯವಾಗಿ ಕರ್ನಾಟಕ ಸರ್ಕಾರ ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕಾಗಿ ಅವರಿಗೆ ಹಿಜಾಬಿಗೆ ಅವಕಾಶ ಕೊಟ್ಟಿರುವಂಥದ್ದು ಅತ್ಯಂತ ಖಂಡನೀಯ. ಇದು ಬಹಳ ಮುಖ್ಯವಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ತನ್ನ ತ್ರಿಸದಸ್ಯ ಪೀಠ ಆದೇಶದಲ್ಲಿ ಹಿಜಾಬು ಇದು ಇಸ್ಲಾಮಿನ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ, ಇದು ಅವರ ಅವಿಭಾಜ್ಯ ಧಾರ್ಮಿಕ ಆಚರಣೆಯ ಭಾಗ ಅಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಶಾಲೆಗಳಲ್ಲಿ ಸಮಾನತೆ ಬರಬೇಕು, ಭೇದ ಭಾವ ಹೋಗಬೇಕು, ಜಾತಿ ತಾರತಮ್ಯ ಹೋಗಬೇಕು, ಇದೆಲ್ಲ ಹೋಗಬೇಕು. ಅದಕ್ಕೋಸ್ಕರ ಇವತ್ತು ಸಂವಿಧಾನದ ಆರ್ಟಿಕಲ್ ಪ್ರಕಾರ ಅಲ್ಲಿ ಯೂನಿಫಾರ್ಮ್ ಅನ್ನ ಹೇಳಿದರೆ ಯೂನಿಫಾರ್ಮ್ ಧರಿಸಬೇಕಂತೇಳಿ ಕಳೆದ ಅನೇಕ 2022ರಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಇದುವರೆಗೆ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ಈಗ ಸರ್ಕಾರ ಏಕಾಏಕಿಯಾಗಿ ಕೇವಲ ಮುಸಲ್ಮಾನರನ್ನ ಓಲೈಕೆಯಾಗಿ ಹಿಜಾಬಿಗೆ ಅವಕಾಶ ಕೊಟ್ಟಿರುವಂತದ್ದು ಅತ್ಯಂತ ಖಂಡನೀಯ ಇದೆ. ಈಗ ಸರ್ಕಾರ ಅದಕ್ಕೆ ಸ್ಪಷ್ಟೀಕರಣ ಕೊಡುತ್ತೆ. ಮೋಹನ್ ಗೌಡ್ರೆ ಕಾರಣಕ್ಕಾಗಿ ನಿಮ್ಗೆ ಅಷ್ಟೊಂದು ಸಿಟ್ಟು ಯಾಕೆ? ಈಗ ಹಿಜಾಬ್ಗೆ ಅವಕಾಶ ಕೊಟ್ರು ಅಂತ ಅನ್ಕೊಳ್ಳೋಣ, ಸರ್ಕಾರ ಆದೇಶ ಮಾಡ್ತು, ಹಿಜಾಬ್ಗೆ ಅವಕಾಶ ಕೊಡ್ತು, ಏನಾಗ್ಬಿಡುತ್ತೆ ರಾಜ್ಯದಲ್ಲಿ? ಎಲ್ಲರೂ ಹಿಜಾಬ್ ಧರಿಸಿ ಅಂತ ಹೇಳಿದ್ರೆ ಅಪಾಯಕಾರಿ ಆದೇಶ ಅದು. ಒಂದ್ ನಿಮಿಷ, ಎಲ್ಲರೂ ಹಿಜಾಬ್ ಧರಿಸಿ ಅಂತ ಹೇಳಿದ್ರೆ ಅಪಾಯಕಾರಿ ಆದೇಶ. ಆದ್ರೆ ಮುಸಲ್ಮಾನ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸ್ಕೊಂಡು ಶಾಲೆಗೆ ಬರ್ಬೋದು ಅಂತ ಹೇಳಿದ್ರೆ ಏನ್ ಮಹಾ ಆಗ್ಬಿಡುತ್ತೆ, ಏನ್ ಸಮಸ್ಯೆ ಆಗ್ಬಿಡುತ್ತೆ? ನೋಡಿ, ಈಗಾಗಲೇ ಕಳೆದ ಬಾರಿ ಏನು ಸಮಸ್ಯೆ ಆಗಿದೆ ತಮಗೆಲ್ಲ ಗೊತ್ತಿದೆ. ಮುಸ್ಲಿಂ ಯುವತಿಯರು ಹಿಜಾಬ್ ಧರಿಸ್ಕೊಂಡು ಬಂದಾಗ ಹಿಂದೂ ಯುವತಿಯರು ಕೇಸರಿ ಶಾಲನ್ನು ಧರಿಸ್ಕೊಂಡು ಬಂದಿದ್ರು. ಅಲ್ಲಿ ಭೇದ ಭಾವ ನಿರ್ಮಾಣ ಆಗತ್ತೆ. ಹಿಂದೂ ವಿದ್ಯಾರ್ಥಿಗಳಿಗೆ ಅನ್ಸತ್ತೆ, ನೋಡಿ ನಮಗೆ ಕೇಸರಿ ಶಾಲ್ ಧರಿಸ್ಲಿಕ್ಕೆ ಅವಕಾಶ ಕೊಡಲ್ಲ, ಅವ್ರಿಗೆ ಹಿಜಾಬ್ ಧರಿಸ್ಲಿಕ್ಕೆ ಅವಕಾಶ ಕೊಡ್ತಾರೆ. ಇವತ್ತು ಹಿಜಾಬು, ನಾಳೆ ಬುರ್ಕಾ, ನಾಡ್ದು ಟೋಪಿ. ಅದ್ರ ನಂತರ ಏನಾಗ್ತಾರೆ ಅಂತ ಹೇಳಿದ್ರೆ, ಈಗ ಆ ಮದರಸದಲ್ಲಿರೋದು ಈ ಜನರಲ್ ಪಬ್ಲಿಕ್ ಸ್ಕೂಲ್ ಅಂದ್ರೆ ಈಗ ಸರ್ಕಾರಿ ಜನರಲ್ ಇದನ್ನು ಸಹ ಏನ್ ಮಾಡ್ತಿದ್ದಾರೆ, ಇದಕ್ಕೆ ಅತಿಯಾಗಿ ರಿಯಾಕ್ಟ್ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇಲ್ವಾ ಮೋಹನ್ ಗೌಡ್ರೆ? ನೀವು ಅತಿಯಾಗಿ ರಿಯಾಕ್ಟ್ ಮಾಡ್ತಾ ಇದೀವಿ ಇದಕ್ಕೆ. ಇಲ್ಲ, ಬುರ್ಕ ಹಾಕ್ತಾರೆ, ಇನ್ನೇನೋ ಮಾಡ್ತಾರೆ. ಯಾಕೆ ಅಷ್ಟೊಂದು ಅತಿಯಾಗಿ ರಿಯಾಕ್ಟ್ ಮಾಡಬೇಕು? ಇಲ್ಲ, ಸದ್ಯ ಅಲ್ಲ, ಅದು ಸದ್ಯ ಮುಂದೆ ಭವಿಷ್ಯದಲ್ಲಿ ಆತರ ಕಹಿ ಅನುಭವ ಆಗ್ಬಾರ್ದು, ಮಕ್ಕಳ ವಿದ್ಯಾರ್ಥಿ ಜೀವನ ಹಾಳಾಗ್ಬಾರ್ದು ಅಂತೇಳಿ ನಾವು ಎಚ್ಚರಿಕೆಯಿಂದ ಹೇಳ್ತಾ ಇರುವಂತದ್ದು. ಖಂಡಿತವಾಗಿ ಮುಂದೆ ಅದಕ್ಕೆ ಅದೇ ತರ ಆಗತ್ತೆ. ಹಾಗಾಗ್ಬಾರ್ದು. ವಿದ್ಯಾರ್ಥಿಗಳಲ್ಲಿ ಒಂದೇ ಭಾವನೆ ಬರಬೇಕು. ಇವ್ರು ಹೇಳ್ತಾರಲ್ಲ, ಒಂದೇ ಭಾವನೆ ಹಿಜಾಬ್ ಧರಿಸ್ಕೊಂಡು ಬರಂದ್ರೆ ಬರಲ್ಲ ಅಂತ. ಒಂದ್ ನಿಮಿಷ ಮೋಹನ್ ಗೌಡ್ರೆ, ಒಂದೇ ಭಾವನೆ ಯಾಕೆ ಬರಲ್ಲ ಹಿಜಾಬ್ ಧರಿಸ್ಕೊಂಡು ಬಂದ್ರೆ? ಯಾಕೆ ಅಂತ ಹೇಳಿದ್ರೆ, ಮುಸ್ಲಿಂ ಹಿಂದೂ ಯುವಕರು ಹೇಳ್ತಾರೆ ನಮಗೆ ಕೇಸರಿ ಶಾಲನ್ನು ಧರಿಸ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅಲ್ಲಿ ಸಹಜವಾಗಿ ಸಂಘರ್ಷ ಕಾರಣ ಆಗತ್ತೆ. ಯಾವುದೇ ವಿದ್ಯಾರ್ಥಿಯಲ್ಲಿ ಅವರ ರಿಲಿಜಿಯಸ್ ಪ್ರಾಕ್ಟೀಸಿಗೆ ಅವಕಾಶ ಕೊಟ್ಟು ನಮ್ಮ ರಿಲಿಜಿಯಸ್ ಪ್ರಾಕ್ಟೀಸಿಗೆ ನೀವು ನಿಷೇಧ ಮಾಡ್ತೀರಾ ಅಂತ ಹೇಳಿದ್ರೆ ಸಹಜವಾಗಿ ಸಂಘರ್ಷ ಕಾರಣ ಆಗತ್ತೆ. ಅಲ್ಲಿ ಸಮಾನತೆ ಬರಬೇಕು, ಸಮಾನತೆ ಇಲ್ಲ. ಡ್ರೆಸ್ಗಳಲ್ಲಿ ಒಂದೇ ರೀತಿ ಬರಬೇಕು. ನಾನು ಒಬ್ಬ ಹಿಂದೂ ಕೇಸರಿ ಶಾಲ ಹಾಕೊಂಡು ಓಡಾಡಿ ಅಂತ ನಮ್ಮ ಯಾವ ಧರ್ಮ ಗ್ರಂಥದಲ್ಲಿ ಬರ್ದಿದ್ದೀರಿ? ಯಾವ ಧರ್ಮ ಗ್ರಂಥದಲ್ಲಿದೆ ಕೇಸರಿ ಶಾಲ ಹಾಕೊಂಡು ಶಾಲೆಗೆ ಹೋಗಿ ಅಂತ ಹೇಳಿ? ಶಾಲೆಗಳಲ್ಲಿ ಕೇಸರಿ ಶಾಲೆ ಹಾಕೊಂಡು ಶಾಲೆಗೆ ಹೋಗಿ ಅಂತ ಇಲ್ಲ. ಅದೇ ರೀತಿಯಲ್ಲಿ ಹಿಜಾಬ್ ಹಾಕೊಂಡು ಶಾಲೆ ಹೋಗಿ ಅಂತೇಳಿ ಯಾವ ಕುರಾನ್ ಅಲ್ಲಿದೆ, ಯಾವ ಹದೀಸ್ ಅಲ್ಲಿದೆ?
ಮೊಹಮ್ಮದ್ ಪೈಗಂಬರ್ ಹೇಳಿದ್ದಾರೆ. 17 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಹಿಜಾಬ್ ಅನ್ನ ಶಾಲಾ ಕಾಲೇಜುಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ವಿಶ್ವದ 50 ರಾಷ್ಟ್ರಗಳಲ್ಲಿ ಹಿಜಾಬ್ ಅನ್ನ ಶಾಲಾ ಕಾಲೇಜುಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಇವತ್ತು ಬುರ್ಕಾ ಬ್ಯಾನ್ ಮಾಡೋದಕ್ಕೂ ಹಿಜಾಬ್ ಬ್ಯಾನ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಸರ್ವೋಚ್ಚ ನ್ಯಾಯಾಲಯ ನೀವು ಬುರ್ಕಾವನ್ನ ಹಿಜಾಬು ಅಂತ ಅನ್ಕೊಂಡು ಮಾತನಾಡ್ತಾ ಇದ್ದೀರಿ ಅಂತ ನನ್ಗನ್ಸೋದು. ಬುರ್ಕಾ ಅಂತಂದ್ರೆ ಸಂಪೂರ್ಣವಾಗಿ ಕಣ್ಣು ಕೂಡ ಮುಚ್ಚುವಂತ ವಸ್ತ್ರ. ಅದು ಸರ್ಕಾರ ಈಗ ಅದಕ್ಕೆ ಅವಕಾಶ ಕೊಟ್ಟಿದ್ದಲ್ಲ. ವ್ಯತ್ಯಾಸ ಗೊತ್ತಿದೆ. ಮತ್ತೆ ಯಾಕೆ ವಿರೋಧ ಇದು? ವ್ಯತ್ಯಾಸ ಗೊತ್ತುಂಟು. ಹಿಜಾಬಿಗೆ ಅವಕಾಶ ಕೊಟ್ಟಿದ್ದಾರೆ. ಹಿಜಾಬಿಗೆ ಹೇಳ್ತಾ ಇರುವಂತದ್ದು, ಹಿಜಾಬಿಗೆ ಅವಕಾಶ ಕೊಟ್ಟಿರುವಂತೆ ತಪ್ಪಿದೆ. ಹಿಜಾಬಿಗೆ ಅವಕಾಶ ಕೊಟ್ರೆ ಅಲ್ಲಿ ಅಸಮಾನತೆ ನಿರ್ಮಾಣ ಆಗತ್ತೆ, ಭೇದ ಭಾವ. ಏನ್ ಅಸಮಾನತೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಮೋಹನ್ ಗೌಡ್ರೆ. ಪುನಃ ಒಂದು ಧರ್ಮ ದಂಗಲ್. ಏನ್ ಅಸಮಾನತೆ ಏನು? ಮುಸ್ಲಿಂ ಹುಡುಗಿ ಹಿಜಾಬ್ ಹಾಕೊಂಡು ಬಂದ ನೋಡಿ, ವಿದ್ಯಾರ್ಥಿಗಳಲ್ಲಿ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ನಾವೆಲ್ಲ ಒಂದೇ ಅಂತೇಳಿ ಇರ್ಬೇಕಾಗತ್ತೆ. ಒಂದು ಮುಸ್ಲಿಂ ಯುವತಿ ಹಿಜಾಬ್ ಹಾಕೊಂಡು ಬಂದಾಗ ಸಹಜವಾಗಿ ಆ ಹಿಂದೂ ಯುವತಿಯರಲ್ಲಿ ಬರುತ್ತೆ, ಇವರಿಗೆ ಹಿಜಾಬಿಗೆ ಅವಕಾಶ ಕೊಟ್ಟಿದ್ದಾರೆ. ಹೆಸರಲ್ಲಿ ಗೊತ್ತಾಗಲ್ವಾ ಮೋಹನ್ ಗೌಡ್ರೆ? ಆಚರಣೆಗೆ ಇವರಿಗೆ ಹಿಜಾಬ್ ಹಾಕಿದ್ರೆ ಮಾತ್ರ ಇದು ಮುಸ್ಲಿಂ ಯುವತಿ ಅಂತ ಗೊತ್ತಾಗೋದ? ಫಾತಿಮಾ ಅಂತ ಹೆಸರಿರುತ್ತೆ. ಫಾತಿಮಾ ಅಂತ ಹೆಸರಿದ್ರೆ ಅವರು ಮುಸ್ಲಿಂ ಅಂತ ಗೊತ್ತಾಗಲ್ಲ ವಿದ್ಯಾರ್ಥಿಗಳಿಗೆ? ಇವರು ಹಿಂದೂಗಳು ಅಂತ ಅನ್ಕೊಂಡು ವಿದ್ಯಾರ್ಥಿಗಳೆಲ್ಲ ಸಮಾನತೆ. ಹಿಜಾಬ್ ಹಾಕದೆ ಹೋದ್ರೆ ಏನಾಗತ್ತೆ? ಹಿಜಾಬ್ ಹಾಕದೆ, ನಾನ್ ನಿಮಗೆ ಪ್ರಶ್ನೆ ಕೇಳದೆ ಇರುವಂತದ್ದು, ಹಿಜಾಬ್ ಹಾಕದೆ ಹೋದ್ರೆ ಏನಾಗತ್ತೆ? ಹಿಜಾಬ್ ಹಾಕದೆ ಹೋದ್ರೆ ಶಿಕ್ಷಣ ಕಲಿಯಲ್ವ? ಎಷ್ಟು ಜನ ಹಿಜಾಬ್ ಇಲ್ಲದೆ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಒಂದು ವಂಶದ ಜೋರ್ಡಾನ್ ಅಧ್ಯಕ್ಷರೇ ಇವತ್ತು ಅವ್ರ ಫ್ಯಾಮಿಲಿ ಹಿಜಾಬೆ ಧರಿಸಿದ್ರೆ ಆಯ್ಕೆ ಅಲ್ವಾ ಮೋಹನ್ ಗೌಡ್ರೆ? ಹಿಜಾಬೆ ಧರಿಸದೆ ಇವತ್ತು ಇದು ಮಾಡ್ತಾ ಇದಾರೆ. ಆಯ್ಕೆ ಅದು ಕತ್ರಿನಾ ಕೈಫು ಹಿಜಾಬ್ ಧರಿಸಲ್ಲ ಅಂತ ಅನ್ಕೊಳ್ಳೋಣ. ಇನ್ಯಾರೋ ಮುಸ್ಲಿಂ ಒಬ್ರು ಆಕ್ಟ್ರೆಸ್ ಹಿಜಾಬ್ ಧರಿಸಲ್ಲ, ಅವರ ಆಯ್ಕೆ ಅದು. ನನಗ ಹಾಕಬೇಕು ಅಂತ ಅನ್ಸತ್ತೆ, ನನ್ನ ಆಯ್ಕೆ ಅದು. ಸರ್ಕಾರ ಅವಕಾಶ ಕೊಟ್ಟಿದೆ, ನಾನು ಹಾಕೊಂಡು ಬರ್ತೀನಿ. ಅದೊಂದು ದೊಡ್ಡ ಸಮಸ್ಯೆ ಅಂತ ಯಾಕೆ ಭಾವಿಸ್ತೀರಿ ನೀವು? ಭೇದ ಭಾವಕ್ಕೆ ಕಾರಣ ಆಗತ್ತೆ, ವಿದ್ಯಾರ್ಥಿಗಳಲ್ಲಿ ತಾರತಮ್ಯತೆಗೆ ಕಾರಣ ಆಗತ್ತೆ, ಸಮಾನತೆ ತತ್ವ ಹೋಗುತ್ತೆ, ಪುನಃ ಅಲ್ಲಿ ಧರ್ಮ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ 2022ರಲ್ಲಿ ಇದು ಈಗಾಗಲೇ ಈ ಪ್ರಕರಣ ಶಾಂತವಾಗಿತ್ತು. ಪುನಃ ಈ ರಾಜ್ಯ ಸರ್ಕಾರ ನಮ್ಮ ಜೊತೆಗೆ ಈಗ ಹಿಜಾಬ್ ಪರವಾಗಿ ಹೋರಾಟ ಮಾಡಿದಂತ ಫಾತಿಮಾ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಫಾತಿಮಾ ನಮಸ್ತೆ. ಫಾತಿಮಾ ಅವರೇ, ಧ್ವನಿ ಕೇಳ್ತಾ ಇದೆಯಾ ನಂದು? ಕನೆಕ್ಟ್ ಆಗ್ತಾ ಇಲ್ಲ ಅಂತ ನಾನು ಭಾವಿಸ್ತೀನಿ. ಮತ್ತೆ ನಾನು ಕನೆಕ್ಟ್ ಮಾಡಿಸ್ತೀನಿ. ನಟರಾಜ್ ಗೌಡ್ರು ಕಾಂಗ್ರೆಸ್ನಿಂದ ಜಾಯ್ನ್ ಆದ್ರು. ಗೌಡ್ರೆ ನಮಸ್ಕಾರ. ಯದುಕುಮಾರ್ ಬಿಜೆಪಿಯಿಂದ ಇದ್ದಾರೆ. ಯದುಕುಮಾರ್ ಅವರೇ ನಮಸ್ಕಾರ. ನಟರಾಜ್ ಗೌಡ್ರೆ, 3 ವರ್ಷಕ್ಕಾದ್ರಿ ಈಗ ಆದೇಶ ಮಾಡಿದ್ರಿ. ತುಷ್ಟೀಕರಣ ಇದು, ಓಲೈಕೆ ಇದು, ಒಂದು ವರ್ಗವನ್ನು ಓಲೈಸೋದಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಒಂದೇನು ಗೊತ್ತಾ ರಕ್ಷಿತ್ ಅವರೇ, ಕಾಂಗ್ರೆಸ್ ಸರ್ಕಾರಗಳಿಗೆ ಮಕ್ಕಳ ಭವಿಷ್ಯ ನೋಡಿ ತೀರ್ಮಾನಗಳು ಮಾಡ್ತೀವಿ ನಾವು. 3 ವರ್ಷ ನಿಮಗೆ ಅದು ಯೋಚನೆ ಇರಲಿಲ್ಲ? 3 ವರ್ಷದ ಯೋಚನೆ ಇತ್ತು. ಕೇಳಿ, ಅದು ಮೊನ್ನೆ ಯಾಕೆ ಮಾಡಲಿಲ್ಲ, ನೆನ್ನೆ ಯಾಕೆ ಮಾಡಲಿಲ್ಲ, ಇವತ್ತು ಯಾಕೆ ಮಾಡಿದ್ರೆ ಅಂತಕ್ಕಲ್ಲ. ಮಕ್ಕಳ ಭವಿಷ್ಯ ಭಾಳ ಮುಖ್ಯ. ಬಿ ಜೆ ಪಿಗೆ ಆ ರೀತಿ ಇಲ್ಲ. ಬಿ ಜೆ ಪಿಗೆ ಎಲ್ಲ ಅವ್ರ ಒಂಥರ ಪ್ರಯೋಗಾಲಯ. ಆ ರೀತಿ ಆಗಬಾರ್ದು. ಯಾವುದೋ ಒಂದು ತುಂಡು ಬಟ್ಟೆಗಾಗಿ ಯಾವುದೇ ರೀತಿಯ ಒಂದು ವಿದ್ಯಾರ್ಥಿ, ದೇಶದ ಆಸ್ತಿ, ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು, ಒಳಗುಳಿಬಾರ್ದು. ಇಷ್ಟು ದಿನ ಏನ್ ಮಾಡ್ತಿದ್ರಿ ಅಂತ? ನಾನು 3 ವರ್ಷ ಆಯ್ತಲ್ರಿ ನಿಮ್ ಸರ್ಕಾರ ಬಂದು? ಕೇಳಿ, ಈಗ ಪ್ರಯಾರಿಟಿ ಮೇಲೆ ಮಾಡಿದ್ದಾರೆ. ಈಗ ನೆನ್ನೆ ಯಾಕೆ ಮಾಡಿಲ್ಲ ಅನ್ನೋದಕ್ಕೆ ಅದಕ್ಕೆ ಉತ್ತರ ಇರಲ್ಲ. ಮಾಡಿದ್ದಾರೆ. ಕೇಳಿ, ಯಾಕೆ ಮಾಡ್ತಾ ಇದೀರಿ ಅಂತಂದ್ರೆ ಅಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಮುಸ್ಲಿಂ ನಾಯಕತ್ವದ ಆಕ್ರೋಶ ಕಾಣ್ತಾ ಇದೆ, ಮುಸ್ಲಿಮರ ಮುನಿಸು ಕಾಣ್ತಾ ಇದೆ, ಶುರು ಮಾಡಿದ್ರಿ. ಕೇಳಿ, ಈಗ ಸಂವಿಧಾನದ ಆರ್ಟಿಕಲ್ 25 ಏನು ಹೇಳುತ್ತೆ? ಯಾರ್ಯಾರು ಏನನ್ನು ಆಚರಣೆ ಮಾಡ್ತಾರೆ ಅದು ಮಾಡಿ, ಉದ್ದೇಶಪೂರ್ವಕವಾಗಿ ಯಾರನ್ನು ಹೇರಬೇಡಿ, ಯಾರನ್ನು ತಡಿಬೇಡಿ. ಯಾರೋ ಒಬ್ಬ ಜನಿವಾರ ಹಾಕೊಂಡು ಬಂದಿದ್ದು ನಿಮ್ಗೆ ಗೊತ್ತಿದೆ. ಜನಿವಾರ ಹಾಕೊಂಡ್ಬರೋದು ಅಸ್ವಾಭಾವಿಕ. ಜನಿವಾರ ತೆಗಿಸ್ಬೇಕಾದ್ರೆ ಎಕ್ಸಾಮ್ ಪರೀಕ್ಷೆಯಲ್ಲಿ ಯಾರೋ ಕಟ್ ಮಾಡೋದು ಅಂತ ಹೇಳಿ ಎಷ್ಟು ದೊಡ್ಡ ಸದ್ದಾಯಿತು, ನಾವು ನೋಡಿದ್ದೀವಿ. ಅವರ ಭಾವನೆಗೆ ಧಕ್ಕೆ ಆಯಿತು ಅಂತ ಹೇಳಿ ನಾವು ಯಾಕೆ ತೆಗಿಸಿದ್ರು ಒಂದು ಬೇರೆ ವಿಷಯ. ಜನಿವಾರ ಯಾರು ತಲೆ ಮೇಲೆ ಹಾಕೊಳ್ಳಿ. ಕೇಳಿ, ನೀವು ಎಲ್ಲ ಹಾಕೊಂತೀರಾ, ಅದು ನಿಮ್ಗೆ ಸೇರಿದ್ದು. ನಿಮಗೆ ಎಲ್ಲ ಹಾಕೋತೀರ. ಈಗ ನಾನು 20 ವರ್ಷದಿಂದ ನಿಮ್ಮ ಮಾಧ್ಯಮದಲ್ಲಿ, ನಾನು ಸುವರ್ಣದಲ್ಲಿ 20 ವರ್ಷದಿಂದ ಇದ್ದೀನಿ. 20 ವರ್ಷದಲ್ಲೂ ನೀವು ನಾನು ನೋಡಿ, ನಂದು ಇದು ಭೈರವ ದಾರ ಇಲ್ಲಿದ್ದೇ ಇದೆ. ಈ ಭೈರವ ದಾರ ಇಲ್ಲಿದ್ದೇ ಇದೆ. ಒಂದು ನಿಮಿಷ ಇರೋ ನಾನು ಈಗ ಈ ಭೈರವ ದಾರ 20 ವರ್ಷದ ನಿಮ್ಮ ಮಾಧ್ಯಮದಲ್ಲಿ 20 ವರ್ಷದಿಂದ ಇದ್ದೀನಿ ನಾನು. 20 ವರ್ಷದಲ್ಲೂ ನಂದು ಈ ಭೈರವ ದಾರ ಇದ್ದೇ ಇದೆ. ನನಗೆ ಯಾರು ಹಾಕಬೇಡಿ ಅಂತ ಹೇಳಕ್ಕೆ ಯಾರಿಗೂ ಧೈರ್ಯ ಇಲ್ಲ. ನನ್ನ ಅಂದ್ರೆ ನಾನು ನಿಮ್ಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಯಾರದೇ ಆಚರಣೆ ಆಗಲಿ, ಧಾರ್ಮಿಕ ಚಿಹ್ನೆ ಆಗಲಿ ತೆಗಿಸಕ್ಕೆ, ಒತ್ತಾಯಪೂರ್ವಕ ಹಾಕಿಸ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದೇ ಆರ್ಟಿಕಲ್ 25 ಹೇಳ್ತಕ್ಕಂಥದ್ದು ಅದನ್ನೇ. ಬಟ್ ಇದು ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನಾನು ಒಂದು ಮಾತು, ಸರ್ಕಾರ ನಿಯಮಗಳನ್ನು ಮಾಡಬಹುದು ಹೇಳ್ತಿ ಕೇಳಿ. ಒಂದು ಶಿಸ್ತಿರಬೇಕು, ಸಮಾನತೆ ಇರಬೇಕು,
ಅವ್ರಿಗೆ ಸ್ವಾತಂತ್ರ್ಯ ಇರಬೇಕು, ಕಲಿಕೆಗೆ ತೊಂದರೆ ಆಗಬಾರದು. ಇವೆಲ್ಲ ನೋಡಿಕೊಂಡು ನೀವು ಪೇಟನೂ ಹಾಕ್ಬೋದು, ಕ್ರಿಶ್ಚಿಯನ್ ಟರ್ಬನ್ನು ಹಾಕ್ಬೋದು, ಯಾರು ಸಿಖ್ರು, ಒಳಗಡೆ ಜನಿವಾರನೂ ಹಾಕ್ಬೋದು, ಉಡ್ದಾರನೂ ಹಾಕ್ಬೋದು, ಬೈರುವದಾರನ ಹಾಕ್ಬೋದು, ರುದ್ರಾಕ್ಷಿನೂ ಹಾಕ್ಬೋದು. ಆದರೆ ಒತ್ತಾಯ ಈಗ ಇದೇನು ಉತ್ತರ ನನಗೆ ನೇರವಾಗಬೇಕು. ಜನಿವಾರ, ಶಿವದಾರ, ರುದ್ರಾಕ್ಷಿ ಯಾರು ಕೂಡ ತಲೆ ಮೇಲೂ ಹಾಕಲ್ಲ, ಮೈ ಮೇಲೆ ಬಟ್ಟೆಯ ಮೇಲೆ ಜನಿವಾರ ಹಾಕೊಂಡು ಓಡಾಡೋರು ಯಾರು ಇಲ್ಲ. ಅದನ್ನ ಇದಕ್ಕೆ ನೀವು ಯಾಕೆ ಮಿಕ್ಸ್ ಮಾಡಿದಿರಿ? ಪೊಲಿಟಿಕಲಿ ಕರೆಕ್ಟ್ ಆಗಬೇಕು ಅನ್ನೋ ಕಾರಣಕ್ಕಾಗಿ. ಒಂದು ನಿಮಿಷ, ಪೊಲಿಟಿಕಲಿ ಕರೆಕ್ಟ್ ಇರಲಿ ನಮ್ಮ ನಿರ್ಧಾರ ಇದನ್ನ ಮಿಕ್ಸ್ ಮಾಡಿದಿರಿ. ಹಿಜಾಬ್ ಅನ್ನೋದು ಯಾರು ಜನಿವಾರ ಆಗ್ತಾರ, ಉಡ್ದಾರ ಆಗ್ತಾರ, ಅಥವಾ ಕೈದಾರ, ಶಿವದಾರ ಆಗ್ತಾರ, ರುದ್ರಾಕ್ಷಿ ಮಾಡಿ ಆಗ್ತಾರ ಅಂತ ನೋಡ್ಕೊಂಡು ಆಗ್ತಾರ ಹಿಜಾಬ್ನ? ನೆನ್ನೆ ಮೊನ್ನೆಯಿಂದ ಆಗ್ತಾವ್ರ? ಅವ್ರ ಪರಂಪರೆ, ಅವ್ರ ಸಂಸ್ಕೃತಿ, ಅವ್ರನ್ನ ತಡಿಲಿಕ್ಕೆ ಯಾವ ಕೋಮುವಾದಿಗಳು ಸಮವಸ್ತ್ರ ಹಾಕೋದಕ್ಕೆ ಅದರದೇ ಆದಂತ ದಾರಿಗಳಿದೆ. ಕರೆಕ್ಟ್, ಅದರದೇ ಆದಂತ ನಿಯಮಗಳಿದೆ. ಕರೆಕ್ಟ್. ಸಮವಸ್ತ್ರ ನನಗೆ ಬೇಕಾದಾಗ ಹಾಕ್ತೀನಿ. ಈಗ ನೋಡಿ, ಬುರ್ಕಾ ಬೇರೆ, ಹಿಜಾಬ್ ಬೇರೆ. ಹಿಜಾಬ್ ಅನ್ನೋದೇನು ಗೊತ್ತಾ? ಆ ಮಹಿಳೆಯರಿಗೆ, ಆ ಹುಡುಗಿಯರಿಗೆ ಅವ್ರ ಸಂಪ್ರದಾಯದಲ್ಲಿ ಬಂದಿದೆ, ಅವ್ರಿಗೆ ಒಂದು ಸೆಕ್ಯೂರಿಟಿಯ ಭಾವನೆಯನ್ನು ಕೊಡುತ್ತೆ. ಅದರಿಂದ ಯಾರಿಗೂ ತೊಂದರೆ ಅಂತ ಖಂಡಿತ ಇಲ್ಲ. ಆದರೆ ಕೋಮುವಾದಿಗಳು ಮಾತ್ರ ಅದನ್ನ, ಯಾಕಂದ್ರೆ ಈಗ ನೀವು ಹೇಳ್ದಂಗೆ ಅವಾಗಲೇ ನೀವು ಹೇಳಿದ್ರಿ, ಕೇಸ್ ಚಾಲಕ ನಾವು ಯಾವ ಥರ ಓಡಿದೀವ ಲೈಫಲ್ಲಿ. ನಾವು ಧಾರ್ಮಿಕ ಪರಂಪರೆಗಳ ಆಚರಣೆಗಳು ನಾವು ಮಾಡ್ತೀವಿ, ಬಟ್ ಮೂಲಭೂತವಾದಿಗಳು ಕೋಮುವಾದಿಗಳ ತರ ಮಾಡಕ್ ಹೋಗೋದಿಲ್ಲ ನಾವು. ಇಲ್ಲ, ಯಾಕಂದ್ರೆ ನೋಡಿ, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಅಲ್ಪಸಂಖ್ಯಾತರು ಎಲ್ಲೆಲ್ಲಿ ಮುಸಲ್ಮಾನರು ಎಲ್ಲಿದ್ದಾರೆ ಅವರು ಹಿಜಾಬನ್ನು ಹಾಕ್ತಾರೆ. ಈ ದೇಶದಲ್ಲಿ ಹೈಕೋರ್ಟ್ ಹೇಳಿ ಕೇಳಿ, ಈ ದೇಶದಲ್ಲಿ ಹೈಕೋರ್ಟ್ನ ಆದೇಶ ತಮ್ಮ ಗಮನದಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಇಸ್ಲಾಂ ಧರ್ಮದ ಏನು ಪಾರ್ಟ್ ಅಂಡ್ ಪ್ರಾಕ್ಟೀಸ್ ಅಲ್ಲ ಇದು ಅಂತ ನೋಡಿ. ಈಗ ಕೋರ್ಟ್ ಹೇಳಿತ್ತು, ನಾನು ಹೇಳಿದ್ದೆ. ನಾನು ಒಪ್ತೀನಿ, ಯಾವ ಗ್ರಂಥದಲ್ಲಿ ಅದು ಇದೆಯೋ ಇಲ್ವೋ ಹಿಜಾಬ್ ಹಾಕೊಳ್ಳೋದು, ಬಟ್ ಅವ್ರ ಪರಂಪರೆಯಲ್ಲಿದೆ, ಅವ್ರ ಸಂಪ್ರದಾಯದಲ್ಲಿ. ನನ್ನ ಪರಂಪರೆಯಲ್ಲಿ ಇನ್ನೇನೋ ಇದೆ, ನಾನು ಮಾಡೋದಕ್ಕೆ ಅವಕಾಶ ಇದೆ. ನಿಮ್ಮ ಪರಂಪರೆಯಲ್ಲಿ ಇರೋದು ನಾನು ಹೇಳಿದ ನಿಮ್ಗೆ ತೋರಿಸೋದಲ್ಲ. ನಮ್ಮ ಪರಂಪರೆಯಲ್ಲಿ ನಾವು ಜನಿವಾರ ಹಾಕ್ತಿವಿ, ರುದ್ರಾಕ್ಷಿ ಮಾಲೆ ಹಾಕ್ತಿವಿ. ನಮ್ಮ ಪರಂಪರೆಯಲ್ಲಿ ಇನ್ನೊಬ್ಬರಿಗೆ ಹರ್ಟ್ ಮಾಡೋಕ್ಕೋಸ್ಕರ ಒಂದೆರಡು ಕಮ್ಯುನಿಟಿ ಬಗ್ಗೆ ಹೇಳಿದ್ರಿ ಮಾಡಿ. ಇನ್ನೊಂದು ಯಾವ್ದೋ ಕಮ್ಯುನಿಟಿ ಇದೆ, ಅವರು ಕೂಡ ಫುಲ್ ಬುರ್ಕಾ ಹಾಕೊಂಡೇ ಬರಬೇಕು ಅಥವಾ ಮುಖ ಎಲ್ಲ ಮುಚ್ಕೊಂಡು ಬರಬೇಕಾದಂತ ಒಂದು ಕಮ್ಯುನಿಟಿ ಇದೆ, ಅವ್ರಿಗೆ ಅವಕಾಶ ಕೊಡ್ತೀರಾ? ಇಲ್ಲಿ ಆ ಸಂಪ್ರದಾಯದಲ್ಲಿ ಇದ್ರೆ ಕೇಳಿ, ಈಗ ಬುರ್ಕಾ ಹಾಕೊಂಡು ಬರೋದು ಎಲ್ಲಿದೆ? ತಲವಾರ ಎತ್ಕೊಂಡು ಬರ್ಬೇಕು ನನ್ನ ಸಂಪ್ರದಾಯದಲ್ಲಿ ಹೇಳಿದೆ. ಈಗ ನಾನು ಶಾಲೆಗೆ ತಲವಾರ ಎತ್ಕೊಂಡು ಬರ್ತೀನಿ, ನನಗೆ ಅವಕಾಶ ಕೊಡಿ ಅಂತ ಹೇಳ್ತೀರಾ? ಆತರ ಇದೆಯಾ ರಕ್ಷಿತ್ ಶೆಟ್ರೆ? ಅಲ್ಲ, ಹೇಳಿದ್ ನಾನು ಇಲ್ಲ, ಹೇಳಕ್ಕೆ ಇದೆ ಅಂತ ಅನ್ಕೊಳ್ಳಿ. ಸಾವಿರ ಕಲ್ಚರ್ಗಳಿದಾವೆ. ಇನ್ನೊಬ್ಬರನ್ನ ಏನ್ ಗೊತ್ತಾ, ಇನ್ನೊಬ್ಬರ ಮೇಲೆ ದಮನಕಾರಿ ವಿಷಯಗಳನ್ನ ತುಂಬಲಿಕ್ಕೋಸ್ಕರ ನಾವು ಈ ತರ ವಿತಂಡವಾದಗಳನ್ನ ಮಾತ್ರ ಮಾಡಬಹುದು ಅಷ್ಟೇ ಹೊರತು ಸತ್ಯ ಅಲ್ಲ ಅದು. ಸತ್ಯ ಏನಿದೆ, ಎಲ್ಲರಿಗೂ ಧಾರ್ಮಿಕ ಆಚರಣೆಗೆ ಅವಕಾಶ ಇದೆ. ನಾನು ಮೋಹನ್ ಗೌಡ್ರು ಕೂಡ ಹೇಳ್ತಾ ಇದ್ರು, ನಾವು ಕೇಸ್ ಹಾಕೊಂಡ್ ಬಿಡ್ತೀವಿ ರೀ, ಅದು ನಮ್ಮ ಆಚರಣೆ ಇಲ್ಲ ರೀ, ಇಲ್ಲಿವರೆಗೂ ಇಲ್ಲ ರೀ. ನೀವು ಇನ್ನೊಬ್ಬರ ಮೇಲೆ ಅಸೂಯೆ, ದ್ವೇಷ, ಆ ವಿಭಜಕ ಮನಸ್ಥಿತಿ ಇದೆಯಲ್ಲ, ಪಾಯಿಂಟ್ ಅರ್ಥ ಆಯ್ತು ನನಗೆ. ಯದುಕುಮಾರ್ ಅವರೇ, ನೀವು ಇದಕ್ಕೆ ಅತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ ನನಗೆ. ಯಾರೋ 4 ಹೆಣ್ಣು ಮಕ್ಕಳು ಸ್ಕೂಲಿಗೆ ಹಿಜಾಬ್ ಹಾಕೊಂಡು ಬಂದ್ರು ಅಂತ ಅನ್ಕೊಳ್ಳೋಣ, ಏನ್ ಆಕಾಶ ಬಿದ್ದು ಹೋಗುತ್ತೆ? ಏನಾಗುತ್ತೆ? ಏನ್ ಸಮಸ್ಯೆ ಆಗುತ್ತೆ? ಯಾಕೆ ಅಷ್ಟೊಂದು ರಿಯಾಕ್ಟ್ ಮಾಡ್ಬೇಕು? ಬರ್ಲಿ, ಮಕ್ಕಳು ಕಲೀಲಿ ಸರ್. ಇದು ಯಾವುದೋ ಆಕಾಶ ಬಿದ್ದೋದಾಗಲಿ ಇಲ್ಲ ಬೇರೆ ಏನೋ ಭೂಕಂಪ ಆಗುತ್ತೆ ಅಂತ ನಾವು ಹೇಳ್ತಾ ಇರಲಿಲ್ಲ. ಎಲ್ಲದಕ್ಕೂ ಒಂದು ನಿಯಮ ಇರುತ್ತೆ, ಶಿಸ್ತಿರುತ್ತೆ. ಇವಾಗ ತಮ್ಮ ಸಂಸ್ಥೆಯಲ್ಲೂ ಒಂದು ಶಿಸ್ತಿರುತ್ತೆ, ಒಂದು ಶಾಲೆಯಲ್ಲೂ ಒಂದು ಶಿಸ್ತಿರುತ್ತೆ. ಭೇದ ಭಾವ ಇಲ್ದಿರ ಶಾಲೆಗೆ ಹೋಗುವಂಥದ್ದು ನಾವು ಶಿಕ್ಷಣವನ್ನು ಕಲಿಯೋದಕ್ಕೆ. ಧರ್ಮ ನಿಂದ್ಯಾವ ಧರ್ಮ ನಂದ್ಯಾವ ಧರ್ಮ ಅಂತ ನೋಡಕ್ಕಂಥದ್ದಲ್ಲ. ಶಾಲಾ ಆವರಣದಲ್ಲಿ ಶಿಕ್ಷಕರ ಏನಂತಾರೆ, ವಿದ್ಯಾರ್ಥಿಗಳಾಗಿರ್ಬೇಕೇ ಹೊರತು ನಾವು ಯಾವುದೇ ಧರ್ಮದ ಬೋಧಕರಾಗಬಾರ್ದು. ನಾವು ಧರ್ಮದ ಬೋಧನೆ ಅಂತಂದ್ರೆ ಮದ್ರಸನೂ ಅಲ್ಲ, ಬೇರೆ ಧಾರ್ಮಿಕ ಸಂಸ್ಥೆಗಳ ಶಿಕ್ಷಣ ಕೇಂದ್ರಗಳು ಅಲ್ಲ, ಶಾಲೆ. ಈಗ ನಟರಾಜ್ ಗೌಡ್ರು ಹೇಳಿದ್ರು, ನೀವು ಜನಿವಾರವನ್ನು ಎಲ್ಲಿ ಬೇಕಾದ್ರೂ ಅಂದ್ರೆ ಆ ಮನೋಭಾವ ಏನಿದೆ ನೋಡಿ ಸರ್, ಅದಲ್ಲಿ ದಟ್ ಇಸ್ ಕಾಲ್ಡ್ ಡಿಸ್ಟ್ರಕ್ಟಿವ್ ಮನೋಭಾವ. ಅದು ಡಿಸ್ಟ್ರಕ್ಟಿವ್ ಮನೋಭಾವ. ನಾವ್ ಹೇಳ್ತಾ ಇರುವಂತದ್ದು, ನೀವ್ ಹೇಳಿದ್ರಿ ಅದು ಯಾವ್ದು ಸರ್, ಇದೆಲ್ಲ ಯಾವ್ದಾದ್ರು ಬ್ಯಾನ್ ಆಗಿತ್ತ ಹಿಂದೆ? ಯಾವ್ದಾದ್ರು ಜನಿವಾರ, ಶಿವದಾರ ಅದೆಲ್ಲ ಬ್ಯಾನ್ ಆಗಿತ್ತ? ಇಲ್ಲ ತಾನೆ. ಅದಲ್ಲಿ ಇದು ಬ್ಯಾನ್ ಆಗದೆ ಇರೋದನ್ನ ಇವ್ರು ಹೊಸದಾಗ ತಗೊಬಂದಿ ಸೇರಿಸುವಂತದ್ದು ಯಾವಿದೆ ಸರ್? ನಮ್ಮ ಒಂದು ಸಂಪ್ರದಾಯದಿಂದ ಅವಾಗಿಂದ ಬಂದಿರೋ. ನಾನು ಟೆಕ್ನಿಕಲಿ ನಿಮಗೆ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ ಯದುಕುಮಾರ್ ಹೇಳಿ ಸರ್. ಈ ಆದೇಶವನ್ನ ಬಿಜೆಪಿ ಸರ್ಕಾರ ಮಾಡ್ತು. ಹೌದು, ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿಯಿತು. ಕಾರಣ ಏನು ಅಂತಂದ್ರೆ ಸರ್ಕಾರಕ್ಕೆ ಕಾನೂನನ್ನ ರೂಪಿಸುವಂತ ಅಧಿಕಾರ ಇದೆ ಅನ್ನುವಂತ ಕಾರಣಕ್ಕೂ. ಅದೇ ಸರ್ಕಾರಕ್ಕೆ ಈಗ ಹೊಸದಾಗಿ ಕಾನೂನನ್ನ ಮಾಡುವಂತ ಅಧಿಕಾರವೂ ಇದೆ. ನೀವು ಆಕ್ಸೆಪ್ಟ್ ಮಾಡಿ. ಅದೇ ಸರ್ಕಾರ ಒಪ್ಪಿಕೊಳ್ಳಿ. ನೀವು ಸರ್ಕಾರಕ್ಕೆ ಇದೆ ತಾನೇ ಅವಕಾಶ. ಅದೇ ಸರ್ಕಾರ ಯಾವ ಸುಪ್ರೀಂ ಕೋರ್ಟ್ ನಲ್ಲಿ ಈ ವ್ಯಾಜ್ಯ ಇನ್ನ ಇದೆಯೋ, ಲಾರ್ಜರ್ ಬೆಂಚ್ ಅಲ್ಲಿ ಇದೆಯೋ, ಅದು ತೀರ್ಪು ಬರೋವರೆಗೂ ಸುಮ್ಮನೆ ಇರ್ಬೇಕಾಗಿತ್ತಲ್ವಾ? ಇವತ್ತು ಏಕಾಏಕಿ ರಾಜ್ಯದಲ್ಲಿ ಎಲ್ಲೋ ಒಂದು ಉಪಚುನಾವಣೆಯಲ್ಲಿ
ಆ ಜಿಲ್ಲೆಗೆ ಆ ಇದಕ್ಕೆ ಸೇರಿದಂತ ಅಕ್ಸರ್ ಕುಡ್ಲಿಪೇಟೆ ಅವರಿಗೆ 20,000 ಮತಗಳ ಹೆಚ್ಚು ಮತ ಬಂದಾಗ ಎಲ್ಲಿ ಹೊಡೆತ ಬೀಳುತ್ತೆ, ಎಲ್ಲಿ ಇದು ಸಿಗುತ್ತೆ ಅಂತ ಇನ್ನೊಂದು ಎಂತಾರೆ ಮುನ್ಸೂಚನೆ ಬಂದಾದಾಗ ಇವತ್ತು 3 ವರ್ಷದಿಂದ ಇಲ್ಲದೆ ಇರುವಂತ ಜ್ಞಾನೋದಯ ಶಿಕ್ಷಣ ಮಂತ್ರಿಗೆ ಇವತ್ತ್ಯಾಕೆ ಉಪಚುನಾವಣೆ ಆದ್ಮೇಲೆ ಜ್ಞಾನೋದಯ ಬಂತು? ನಟರಾಜ್ ಗೌಡ್ರೆ, ಇವತ್ತ್ಯಾಕೆ ಉಪಚುನಾವಣೆ ಆದ್ಮೇಲೆ ಜ್ಞಾನೋದಯ ಸಬ್ಜುಡಿಸ್ ಇದು. Why? It is a message. ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಇದು. ಆಯ್ತು, ಸುಪ್ರೀಂ ಕೋರ್ಟ್ ಈ ಹಂತದಲ್ಲಿ ನೀವು ಆದೇಶ ಮಾಡಿದಿರಿ, ನಾನು ಇದು ನಿಯಮಗಳ ಕಾನೂನಿನ ಉಲ್ಲಂಘನೆ ಅಂತ. ಇಲ್ಲ, ಕಾನೂನು ಉಲ್ಲಂಘನೆ ಅಲ್ಲ. ಕಾನೂನು ಮಾಡೋಕ್ಕೆ ಸರ್ಕಾರಗಳಿಗೆ ಅವಕಾಶಗಳಿದೆ, ಸರ್ಕಾರ ಅವಕಾಶ ಮಾಡುತ್ತೆ. ಏನು ಯಾರಿಗೂ ಬಲವಂತದ, ಇದು ಬಲವಂತ ಯಾರಿಗೂ ಅಲ್ಲ, ಸ್ವಾತಂತ್ರ್ಯ. ನೀವು ಹಾಕ್ಲೇಬೇಕು, ಹಿಜಾಬ್ ಹಾಕ್ಲೇಬೇಕಂತ ಯಾರು ಬಲವಂತ ಮಾಡಂಗೂ ಇಲ್ಲ, ನೀವು ತೆಗಿಲೇಬೇಕಂತ ಯಾರು ಬಲವಂತ ಮಾಡಂಗಿಲ್ಲ. ಸ್ವಾತಂತ್ರ್ಯ ಇದನ್ನ ನೀವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಒಂದ್ ನಿಮಿಷ, ಇದು ಕ್ಲಿಯರ್ ಆಗಬೇಕು. ಯಾಕೆಂತಂದ್ರೆ ಕೇಳಿ, ಹಿಜಾಬ್ಗೆ ಈ ರಾಜ್ಯದಲ್ಲಿ, ಬುರ್ಕಾಗೆ ಈ ರಾಜ್ಯದಲ್ಲಿ ನಿಷೇಧ ಇರಲಿಲ್ಲ, ಇಲ್ಲ. ನಿರ್ಬಂಧ ಇದ್ದಿದ್ದೆಲ್ಲಿ ಅಂತಂದ್ರೆ ಕ್ಲಾಸ್ ರೂಮ್ ಅಲ್ಲಿ. ಹೌದು, ಕ್ಲಾಸ್ ರೂಮ್ ಅಲ್ಲಿ ಹಿಜಾಬ್ ಧರಿಸೋದಕ್ಕೆ ನಿರ್ಬಂಧ ಇತ್ತು. ಶಾಲೆಯ ಆವರಣ, ಶಾಲೆಯ ಆವರಣದಲ್ಲಿ. ಯಾಕೆಂತಂದ್ರೆ ಅದು ಕೋರ್ಟ್ ನ ಆದೇಶದಲ್ಲಿ ಕ್ಲಿಯರ್ ಇದೆ. ಯಾವ ಶಾಲೆಯಲ್ಲಿ ಸಮವಸ್ತ್ರದ ನೀತಿ ಇದೆಯೋ ಆ ಶಾಲೆಯಲ್ಲಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇಲ್ಲ. ಬೇರೆ ಶಾಲೆಯಲ್ಲಿ ಬೇರೆ ಕಾಲೇಜಲ್ಲಿ ಧರಿಸಬಹುದು. ನೀವು ಇದನ್ನ ಹೊಸದಾಗಿ ಬೇರೆ ರೀತಿಯಲ್ಲಿ ತಿರುಚುವಂತ ಕೆಲಸಗಳು ಮಾಡ್ತೀವಿ. ಈಗ ಏನ್ ಗೊತ್ತಾ, ನಾವು ಇಷ್ಟೇ ಹೇಳಿದೀವಿ, ಯಾವ ಶಾಲೆಯಲ್ಲಾಗ್ಲಿ ಯಾವ ಕಾಲೇಜಲ್ಲಾಗ್ಲಿ ಯಾವುದೇ ವಿದ್ಯಾರ್ಥಿನಿ ಹಿಜಾಬ್ ಧರಿಸ್ಕೊಂಡ್ ಬರಲೇಬೇಕು ಅಂತೇಳಿ ಯಾರು ಒತ್ತಾಯ ಮಾಡಂಗೂ ಇಲ್ಲ, ಅವ್ರು ತರಿಸಲೇಬಾರ್ದು ಅಂತಾನು ಒತ್ತಾಯ ಮಾಡಂಗಿಲ್ಲ. ಇದು ಯಾಕಂದ್ರೆ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಬಾರ್ದು. ಇದು ಆದೇಶದಲ್ಲಿ ಸರ್, ಅದು ಕೇಳಿ, ಇದು ಆದೇಶದಲ್ಲಿ ಇದೆ ಸರ್, ಇದೆ. ಇಲ್ಲದೆ ಇರೋದನ್ನ ಹೇಳುವಂತದ್ದು. ಆದೇಶದಲ್ಲಿ ಏನಿದೆ ಮಾತಾಡಬೇಕಾಗುತ್ತೆ. ಆದೇಶದಲ್ಲಿ ಇಲ್ಲದೆ ಇರೋದನ್ನ ಇವ್ರಿಗೆ ಬೇಕಾದಂಗೆ, ಇವ್ರಿಗೆ ಅನುಕೂಲ ಆದಂಗೆ ವ್ಯಾಖ್ಯಾನ ಮುಗಿಸ್ಲಿ. ಆ ತರ ಇದಿಲ್ವಲ್ಲ, ನಿಮ್ ರೀತಿ ವ್ಯಾಖ್ಯಾನ ಮಾಡಬೇಡಿ. ನಾನು ಕಾನೂನು ದೃಷ್ಟಿನಲ್ಲಿ, ಸ್ವಾತಂತ್ರ್ಯದ ದೃಷ್ಟಿನಲ್ಲಿ, ಹೆಣ್ಣು ಮಕ್ಕಳ ಭವಿಷ್ಯ ದೃಷ್ಟಿಯಲ್ಲಿ ನೋಡ್ತೀನಿ, ಕೋಮುವಾದಿ ದೃಷ್ಟಿನಲ್ಲಿ ಅಥವಾ ಮೂಲಭೂತವಾದಿಗಳ ದೃಷ್ಟಿನಲ್ಲಿ ನೋಡೋದಿಲ್ಲ. ನಾನು ಮೂಲಭೂತವಾದಿಗಳ ದೃಷ್ಟಿನಲ್ಲಿ, ಕೋಮುವಾದಿ ದೃಷ್ಟಿನಲ್ಲಿ ಬಿಜೆಪಿಗರು ನೋಡ್ಲಿ, ಬೇರೆಯವ್ರು ನೋಡ್ಲಿ, ನಾನು ಏನ್ ಹೇಳ್ತೀನಿ ಅಂತ, ಆ ಮಕ್ಕಳ ಭವಿಷ್ಯ, ದೇಶದ ಆಸ್ತಿ, ಅವರ ವಿದ್ಯಾಭ್ಯಾಸದ ದೃಷ್ಟಿನಲ್ಲಿ ನೋಡ್ತೀನಿ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಯಾರು ಹೇರಿಕೆನೂ ಮಾಡಂಗಿಲ್ಲ, ಯಾರು ಬಲವಂತನೂ ಮಾಡಂಗಿಲ್ಲ. ಅವ್ರಿಗೆ ಸ್ವಾತಂತ್ರ್ಯವನ್ನ ಸರ್ಕಾರ ಕೊಟ್ಟಿದೆ. ನಾನು ಯಾರು ಜನವಾರ ಬೇಕಾದ್ರೆ ಹಾಕೊಂಬರ್ಲಿ, ರುದ್ರಾಕ್ಷ ಮಾಲೆ ಹಾಕೊಂಬರ್ಲಿ, ಅಥವಾ ಭೈರವ ದಾರ ಹಾಕೊಂಬರ್ಲಿ, ಯಾರು ಅಬ್ಜೆಕ್ಷನ್ ಮಾಡೋಂಗಿಲ್ಲ. ನನ್ನ ಜೊತೆಗೆ ಈಗ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಕೂಡ ಜಾಯ್ನ್ ಆದ್ರು. ರಜಾಕ್ ಅವರೇ ನಮಸ್ಕಾರ. ನಮಸ್ಕಾರ ರಕ್ಷಿತ್. ನೀವು ಕೊಟ್ಟಿರುವಂತ ಏಟು ಕರೆಕ್ಟ್ ಆಗಿ ಬಿದ್ದಿದೆ ಅಂತ ಅನಿಸ್ತಾ ಇದೆ ರಜಾಕ್ ಅವರೇ? ಬೀಳಬೇಕಾಗಿತ್ತಲ್ಲ, ಅದಕ್ಕಾಗಿ ಆಯ್ತು ಅಂತ ಹೇಳ್ತೀರಾ ಹೆಂಗೆ? ಏನ್ ರಕ್ಷಿತ್? ಅದಕ್ಕಾಗಿ ಆಗಿದೆ ಇದು ಅಂತ? 100ಕ್ಕೆ 100. ಇವತ್ತು ನಾವು ಕೇವಲ ನಮಗೆ ಒಂದು ಪ್ರಾಜೆಕ್ಟ್ ತರ ಧ್ವನಿ ಸ್ಪಷ್ಟ ಆಗ್ತಿಲ್ಲ ರಜಾಕ್. ಮತ್ತೆ ಕನೆಕ್ಟ್ ಮತ್ತೆ ಮಾತನಾಡಿಸ್ತೀನಿ ನಿಮ್ಮನ್ನ. ನಿಮ್ ಧ್ವನಿ ಏನೋ ಪ್ರಾಬ್ಲಮ್ ಆಗ್ತಿದೆ, ಸ್ಪಷ್ಟ ಆಗ್ತಿಲ್ಲ. ಮೋಹನ್ ಗೌಡ್ರೆ, ನಟರಾಜ್ ಗೌಡ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಒತ್ತಾಯ ಅಲ್ಲ ಇದು, ಯಾರಿಗೆ ಬೇಕೋ ಅವ್ರು ಹಾಕೋದಕ್ಕಷ್ಟೇ ಅವಕಾಶ. ಇದ್ರಲ್ಲಿ ತಪ್ಪೇನು ಅಂತ ನೋಡಿ. ನಟರಾಜ್ ಗೌಡರು ಯಾವ ತರ ಮಾತಾಡ್ತಿದ್ದಾನೆ, ಕಾಂಗ್ರೆಸ್ ಮುಖಂಡರಾಗಿ ಮಾತಾಡ್ತಾ ಇಲ್ಲ. ನಟರಾಜ್ ಗೌಡರು ಮುಸ್ಲಿಂ ಮುಖಂಡರಾಗಿ ಮಾತಾಡ್ದಂಗೆ ಕಾಣಿಸ್ತಾ ಇದೆ. ನಟರಾಜ್ ಗೌಡರು ಹೇಳ್ತಾರೆ ಏನಂತಂದ್ರೆ ಕರ್ನಾಟಕ ಮುಖಂಡ ಅಲ್ಲ, ಸ್ಪಷ್ಟವಾಗಿ ಮುಖಂಡ ಅಲ್ಲ, ಅದಂತ ಗ್ಯಾರಂಟಿ. ನಾನು ಹಿಂದೂಗಳಿಗೂ ಮುಖಂಡ, ಕ್ರಿಸ್ತರಿಗೂ ಮುಖಂಡ, ಮುಸಲ್ಮಾನರಿಗೂ ಮುಖಂಡ, ಕೋಮುವಾದಿ ಮುಖಂಡ ಅಲ್ಲ. ದ್ವೇಷ ಭಾವನೆ ಬಿತ್ತುವ ಅವ್ರಿಗೂ ಮುಖಂಡರು ಸರ್ ಇವರು. ಬಿಜೆಪಿ ಮೂಲಭೂತವಾದಿಗಳು ಮಾತ್ರ ಅವ್ರು ಮುಗಿಸ್ಲಿ. ನಾವು ಸರ್ವಜನಾಂಗದ ಶಾಂತಿಯ ತೋಟ ಅನ್ಕೊಂಡ್ರೆ ಕುವೆಂಪುರವರ ಬೆಂಕಿ ಇಟ್ಟವರು ಕಾಂಗ್ರೆಸ್ನವರು, ತೋಟಕ್ಕೆ ಬೆಂಕಿ ಇಟ್ಟವರು. ಒಂದ್ ನಿಮಿಷ ಅವ್ರು ಮುಗಿಸ್ಲಿ, ಅವ್ರು ಮುಗಿಸ್ಲಿ. ಮೋಹನ್ ಗೌಡ್ರೆ ಮುಗಿಸಿ. ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ನಟರಾಜ್ ಗೌಡರು ಹೇಳುವಂತ ಅವ್ರ ಹತ್ರ ಇದಕ್ಕೆ ಯಾವುದೇ ಉತ್ತರ ಇಲ್ಲ. ಬಹಳ ಮುಖ್ಯವಾಗಿ ಅವರ ಲಾಜಿಕ್ಗೆ ಯಾವ ಅರ್ಥವೂ ಇಲ್ಲ. ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ಹಿಜಾಬ್ ಇದು ಯಾವುದೇ ರೀತಿಯಲ್ಲಿ ಇಸ್ಲಾಮಿನ ಎಸೆನ್ಷಿಯಲ್ ಪಾರ್ಟ್ ಅಲ್ಲ. ಈಗಾಗಲೇ 7 ಇಸ್ಲಾಮಿಕ್ ರಾಷ್ಟ್ರಗಳ ನಾನು ಹೆಸರನ್ನು ಹೇಳ್ತಾ ಇದ್ದೇನೆ. ಆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ತಜಿಕಿಸ್ತಾನ, ಕಜಕಿಸ್ತಾನ, ಕರ್ಗಿಸ್ತಾನ, ಅಜರ್ಬೈಜಾನ್, ತನೇಷಿಯಾ, ಟರ್ಕಿ, ಕೊಸೆಯಾ, ಈ 7 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ನಿಷೇಧ ಮಾಡಿದ್ದಾರೆ. ನಮ್ಮ ಭಾರತೀಯ ಹೆಣ್ಮಕ್ಳು ಏನು ಮಾಡ್ಬೇಕಂತೇನಿಲ್ಲ. ಎಸೆನ್ಷಿಯಲ್ ಪಾರ್ಟ್ ಆಗಿದ್ರೆ ಇಸ್ಲಾಂ ರಾಷ್ಟ್ರಗಳಲ್ಲಿ ಹಿಜಾಬ್ ಅನ್ನ ಯಾಕೆ ನಿಷೇಧ ಮಾಡ್ತಾ ಇದ್ರು? ನಟರಾಜ್ ಗೌಡರು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ನೀವು
ಕುರಾನ್ ಪ್ರಕಾರ ಆಡಳಿತ ಮಾಡಬೇಡಿ, ನಮ್ಮ ದೇಶದ ಸಂವಿಧಾನ ಕಾನೂನು ನೀವು 1983 ಆ ಪಾಠ ನಮಗೆ ಮಾಡಕ್ ಬರಬೇಡಿ. ನೀವು ನನಗೊಂದು break ನ ಸಮಯ, ಚಿಕ್ಕ break ನ ಸಮಯ. break ನ ನಂತರ ಕಾರ್ಯಕ್ರಮ ಓದ್ಕೊಳ್ಳಿ, ನೀವು ಸಂವಿಧಾನವನ್ನ ಓದ್ಕೊಳ್ಳಿ. ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.